ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು ಈ ಲಕ್ಕಿ ಗಿಡ. ಇದು ಆಯುರ್ವೇದ ಔಷಧೀಯ ಪದ್ಧತಿಯಲ್ಲಿ ಬಳಕೆಯಲ್ಲಿರುವ ಒಂದು ಅತ್ಯಮೂಲ್ಯವಾದಂತಹ ರತ್ನ ಇದು. ಇದನ್ನು ಬಿಳಿ ನೆಕ್ಕಿ ಅಂತ ಕೂಡ ಕರೀತಾರೆ. ಈ ಗಿಡ ಸುಮಾರು 2ರಿಂದ 8 ಮೀಟರ್ ಉದ್ದ ಇರುತ್ತೆ. ಇದರ ತೊಗಟೆ ಕೆಂಪು ಕಂದು ಬಣ್ಣ ಇರುತ್ತೆ. ಇದರ ವೈಜ್ಞಾನಿಕ ಹೆಸರು ವಿಟೆಕ್ಸ್ ಟ್ರಿಪೋಲಿಯಾ ಅಂತ ಕರೀತಾರೆ. ಈ ಲಕ್ಕಿ ಗಿಡದ ವಿವಿಧ ಭಾಷೆಗಳಲ್ಲಿ ನೋಡೋದಾದರೆ ತಮಿಳಲ್ಲಿ ನೊಚ್ಚಿ ಅಂತ ಕರೀತಾರೆ, ಹಿಂದಿಯಲ್ಲಿ ನಿರ್ಗುಂಡಿ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಸಿಂಧುವಾರ, ತೆಲುಗಿನಲ್ಲಿ ಕೂಡ ಸಿಂಧುವಾರ್ ಅಥವಾ ಸಿಂಧುವಾರ್ ಅಂತಲೇ ಕರೀತಾರೆ. ಹಾಗೆಯೇ ಬಂಗಾಳಿಯಲ್ಲಿ ಸುರಾಕ್ಷಿತ, ಸಮಾಲು, ನಿರ್ಗುಂಡಿ, ಸಿಂಧೂರಿ, ಬೆಗುನ, ವಿನ್ನು ಅಂತೆಲ್ಲ ಕರೀತಾರೆ. ಮಲಯಾಳಮಲ್ಲಿ ಕರುನೊಚ್ಚಿ ಅಂತ ಕರೀತಾರೆ. ಹಾಗೆಯೇ ಅಸ್ಸಾಮಿಯಲ್ಲಿ ಪೊಸುಟಿಯಾ, ಆಗ್ಲಾ, ಚಿತಾ, ಪೊಚಾಟಿಯಾ, ಅಸ್ಲೋಕ್, ಹಿಂದಿಯಲ್ಲಿ ಸಂಬಾಲು, ಗುಜರಾತಿಯಲ್ಲಿ ನಾಗೋಡೋ, ನಾಗೋಲ್, ನಿರ್ಗಾಲಿ, ಪರ್ಷಿಯನ್ನಲ್ಲಿ ಪಂಚಗುಸ್ಕ, ಸಿಸ್ಟನ್ನು, ಅರೇಬಿಕ್ಕಲ್ಲಿ ಉಸ್ಲಾಕು, ಉರ್ದು, ಭಾನುವಾರ, ಪಜನ್ ಗುಷ್ಟ್ಯ, ಹುಟ್ಟು ಅಲ್ಲಿ ಕೊಂಕಣಿ ತೀರ ಅಂತೆಲ್ಲ ಕರೀತಾರೆ. ಹಲವಾರು ಭಾಷೆಗಳಿಂದ ಈ ಒಂದು ಲಕ್ಕಿ ಗಿಡದ ಒಂದು ಹೆಸರುಗಳಿಂದ ಕರೀತಾರೆ. ಯಾವುದೇ ಒಂದು ಹೆಸರಿಂದ ಕರೀಲಿ, ಆದರೆ ನಿಮ್ಮ ಹಳ್ಳಿ ಕಡೆ ಏನಂತ ಕರೀತಾರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಒಂದು ಅಮೂಲ್ಯವಾದ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಅಮೂಲ್ಯ ರತ್ನ ಇದು ಲಕ್ಕಿ ಗಿಡ. ಲಕ್ಕಿ ಗಿಡದ ಒಂದು ಗುಣಕರ್ಮವನ್ನು ನೋಡೋದಾದರೆ ಇದು ಖಾರ, ಕಹಿ ಹಾಗೆಯೇ ಒಗರು ರಸಗಳಿಂದ ಕೂಡಿದ್ದು ಉಷ್ಣವೀರ್ಯವಾಗಿದೆ. ವಿಪಾಕದಲ್ಲಿ ಖಾರವೂ ಹಾಗೂ ಲಘುನೂ ಕೂಡ ಆಗಿದೆ. ಇದು ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಹೆಣ್ಮಕ್ಳು ಮೆಚೂರ್ಡಾದಾಗ ಹೊಸ್ಕೆ ಹಾಕೋದಕ್ಕೆ ಈ ಲಕ್ಕಿ ಗಿಡವನ್ನು ಬಳಸಿ ಗುಡಿಸಲನ್ನು ಹಾಕ್ತಾರೆ. ಹಾಗೆಯೇ ಮುನೇಶ್ವರ ಅನ್ನುವಂತಹ ಒಂದು ಪೂಜೆಯನ್ನು ಮಾಡ್ತಾರೆ ನಮ್ಮ ಹಳ್ಳಿಗಳ ಕಡೆ, ಮುಂದ್ಯಾವರು ಅಂತ ಕರೀತಾರೆ. ಅಂಥ ಸಂದರ್ಭದಲ್ಲೆಲ್ಲ ಈ ಲಕ್ಕಿ ಗಿಡವನ್ನು ಹಸಿರು ಗುಡಿಸಲನ್ನು ಕಟ್ಟೋದಕ್ಕೆ ಕೂಡ ಈ ಲಕ್ಕಿ ಗಿಡವನ್ನು ನಾವು ಬಳಸ್ತೀವಿ. ಹಾಗೆಯೇ ಇದರ ಒಂದು ಔಷಧೀಯ ಗುಣಗಳನ್ನು ನೋಡ್ತಾ ಹೋದರೆ ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ. ಎಲೆಗಳನ್ನು ಬಿಸಿ ಮಾಡಿ ಕಟ್ಟಿದರೆ ಉಳುಕಿರುವಂಥ ಜಾಗದಲ್ಲಿ ಆ ಉಳುಕು ನಿವಾರಣೆ ಆಗುತ್ತೆ. ಹಾಗೆಯೇ ನೀರಲ್ಲಿ ಅರೆದ ಎಲೆಗಳು ಅಹಿಕ್ವಜ್ವರಕ್ಕೆ ಕೂಡ ಒಳ್ಳೆಯದು. ಎಲೆಗಳ ಕಷಾಯವನ್ನು ಹಾಕಿ ಕಾಯಿಸಿದ ಎಣ್ಣೆ ಬಾಲಗ್ರಹಕ್ಕೆ ಒಳ್ಳೆಯದು. ಕಾಯಿ ನರಗಳು ಹಾಗೆಯೇ ತಲೆಯ ದೋಷಕ್ಕೆ ಕೂಡ ತುಂಬಾ ಉಪಯುಕ್ತ ಇದು. ಒಣಗಿದ ಎಲೆಗಳ ಪುಡಿಯನ್ನು ಸೇವಿಸೋದ್ರಿಂದ ಕಾಮೋತ್ತೇಜಕ ಔಷಧಿಯಾಗಿದೆ. ಆಹಾರಗಳ ಹೆಚ್ಚುವರಿ ಸೇವನೆಯು ವಾತ ಹಾಗೆಯೇ ಅನಿಲವನ್ನು ದೇಹದಲ್ಲಿ ಉಲ್ಬಣಗೊಳಿಸುತ್ತೆ. ಹಾಗೆಯೇ ಗೆಡ್ಡೆಯನ್ನು ಅರೆದು ರಸವನ್ನು ಜೇನುತುಪ್ಪದೊಡನೆ ಸೇವಿಸೋದ್ರಿಂದ ನರ ದೌರ್ಬಲ್ಯ ಕೂಡ ನಿವಾರಣೆ ಆಗುತ್ತೆ. ಪುರುಷ ಹಾಗೆಯೇ ಸ್ತ್ರೀ ಲೈಂಗಿಕ ಹಾಗೂ ಸಂತಾನೋತ್ಪತ್ತಿ ಸಮಸ್ಯೆಗಳ ವಿಕಿರಣದಿಂದಾಗಿ ಉಂಟಾಗುವ ರೋಗಗಳ ಚಿಕಿತ್ಸೆಯಲ್ಲಿ ಕೂಡ ಈ ಲಕ್ಕಿ ಗಿಡವನ್ನು ಬಳಸಲಾಗುತ್ತೆ. ಹಾಗೆಯೇ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಈ ಲಕ್ಕಿ ಗಿಡವನ್ನು ಬಳಸಲಾಗುತ್ತೆ. ಇಷ್ಟೇ ಅಲ್ಲ, ತುಂಬಾ ಮಂಡಿ ನೋವು ಆ ಥರ ಎಲ್ಲ ಇದ್ದಾಗ ಒಂದು ಹರಳೆಣ್ಣೆಯಲ್ಲಿ ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಚೆನ್ನಾಗಿ ಕಾಯಿಸಿ ನಂತರ ಆ ಎಣ್ಣೆಯನ್ನು ಸೋಸಿ ಮಂಡಿಗಳಿಗೆ ಲೇಪನ ಮಾಡೋದ್ರಿಂದ ಆ ಮಂಡಿ ನೋವು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಈ ಸೊಪ್ಪನ್ನು ತೊಗೊಂಬಂದು ಸಪ್ರೇಟಾಗಿ ಚೆನ್ನಾಗಿ ಬೇಯಿಸಿ ಒಂದು ನೀವೇನು ಸ್ನಾನ ಮಾಡ್ತೀರೋ ಆ ಸ್ನಾನ ಮಾಡುವಂತಹ ನೀರಿಗೆ ಮಿಕ್ಸ್ ಮಾಡಿ ನಾವು ಸ್ನಾನ ಮಾಡೋದ್ರಿಂದ ಅದೆಂಥ ಮೈಕೈ ನೋವಿದ್ರೂ ಕೂಡ ವಾಸಿಯಾಗುತ್ತೆ. ಅಂಡ ಇರುವಂಥವರು ಡೈರೆಕ್ಟಾಗಿ ಸೊಪ್ಪನ್ನು ಅಂಡೆಗೆ ಹಾಕಿ ಕಾಯಿಸ್ಬೋದು. ಸೋಲರ್ ಇರುವಂಥವರು ಒಂದು ಪಾತ್ರೆಯಲ್ಲಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ಬೇಯಿಸಿ ನೀವು ಸ್ನಾನ ಮಾಡುವಂಥ ನೀರಿಗೆ ಮಿಶ್ರಣ ಮಾಡಿ ಕೂಡ ನೀವು ಸ್ನಾನ ಮಾಡೋದ್ರಿಂದ ಅದೆಂಥ ಮೈಕೈ ನೋವಿದ್ರೂ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಉಳುಕಲ್ಲಿರುವಂಥವರು ಸುಮ್ಮನೆ ಒಂದು 2ರಿಂದ 3 ಎಲೆಗಳನ್ನು ತೊಗೊಂಡು ಚೆನ್ನಾಗಿ ಹೊಸಕಿ ಉಂಡೆ ಮಾಡಿ ಯಾವ ಜಾಗದಲ್ಲಿ ಅಂದರೆ ನಿಮಗೆ ಎಲ್ಲಿ ಉಳುಕಲ್ಲಿದೆಯೋ ಆ ಉಳುಕಲ್ಲಿರುವಂಥ ಜಾಗದಲ್ಲಿ ಈ ಸೊಪ್ಪನ್ನು ಅಥವಾ ಉಂಡೆಯನ್ನು ಇಡೋದ್ರಿಂದ
ಆ ಉಳ್ಕೊಲ್ಲಿನ ನೋವು ನಿವಾರಣೆಯಾಗುತ್ತೆ. ಹಾಗೆಯೇ ಉಳ್ಕಲ್ಲು ಕೂಡ ವಾಸಿಯಾಗುತ್ತೆ. ಹಾಗೆಯೇ ಒಸಡು ಇಗುರು ಏನಾದರೂ ಊದ್ಕೊಂಡಿದ್ದರೆ, ತುಂಬಾ ದವಡೆಯ ಹಲ್ಲುಗಳೇನಾದರೂ ನೋವ್ತಾ ಇದ್ದರೆ ಒಂದಿಡೀ ಸೊಪ್ಪನ್ನು ತೊಗೊಂಬಂದು ಸುಮಾರು 2 ಗ್ಲಾಸ್ನಷ್ಟು ನೀರನ್ನು ಹಾಕಿ 1 ಗ್ಲಾಸ್ ಬರೋವರೆಗೆ ಚೆನ್ನಾಗಿ ಕುದಿಸಿ ಆ ನೀರನ್ನು ಮುಕ್ಕಳಿಸಿ ಉಗಿಯೋದ್ರಿಂದ ಆ ಒಂದು ಒಸಡು ಅಥವಾ ಇಗುರಿನ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಹಳ್ಳಿ ಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.